ಕರ್ನಾಟಕ ಕಾಂಗ್ರೆಸ್ ಡೆವಲಪ್ಮೆಂಟ್ಸ್ಗೆ ಸಂಬಂಧಿಸಿದ ಮತ್ತೊಂದು ಸುದ್ದಿ. ಹಾಸನದಲ್ಲೊಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಎಲ್ಲರೂ ಸೇರ್ಕೊಂಡು ತಯಾರಾದರು. ಡಿ ಕೆ ಶಿವಕುಮಾರ್ ದಿಲ್ಲಿಯಿಂದ ಅದಕ್ಕೆ ಬ್ರೇಕ್ ಹಾಕಿಸ್ತಾರೆ. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಲ್ಲ, ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶ ಅನ್ನೋ ರೀತಿಯಲ್ಲಿ ಮಾಡಬೇಕು ಅದನ್ನ ಅಂಥೇಳಿ ಚೇಂಜ್ ಮಾಡಿಸಿದ್ರು. ಅದಕ್ಕೂ ಅಧ್ಯಕ್ಷರೇ ಡಿ ಕೆ ಶಿವಕುಮಾರೇ ಆಗ್ತಾರೆ. ಇನ್ನೊಂದು ಕಡೆ ಡಾಕ್ಟರ್ ಪರಮೇಶ್ವರ್ 32 ಜನ ದಲಿತ ಶಾಸಕರನ್ನು ಒಂದು ಡಿನ್ನರ್ ಮೀಟಿಂಗ್ ಕರೀತಾರೆ, ದಲಿತರ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳ್ತಾರೆ, ಮಾಡಬೇಡಿ ಆ ಡಿನ್ನರನ್ನೀಗ, ಆಮೇಲೆ ಮಾಡಿರಂತೆ ಅಂತ. ಪೋಸ್ಟ್ಪೋನ್ ಮಾಡಬೇಕಾಗಿ ಬರುತ್ತೆ. ಸಮಾವೇಶಕ್ಕೆ ಬ್ರೇಕು, ಡಿನ್ನರಿಗೆ ಬ್ರೇಕು. ಈಗ ದುಬೈ ಟ್ರಿಪ್ ಮಾಡ್ತೀವಿ ಅಂತಿದ್ದಾರೆ. ದುಬೈ ಟ್ರಿಪ್ ಮಾಡ್ತಾರಂತೆ. ಸತೀಶ್ ಜಾರಕಿಹೊಳಿ ಅವರ ಪರಮಾಪ್ತ, ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಹೇಳ್ತಾ ಇದ್ದಾರೆ, ಸ್ನೇಹಿತರು ಆಪ್ತ ಶಾಸಕರೆಲ್ಲ ಸೇರಿ ದುಬೈ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇನ್ನೇನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ತಾರಂತೆ. 15 ಶಾಸಕರು ಹೋಗ್ತಾರಂತೆ. ಸತೀಶ್ ಜಾರಕಿಹೊಳಿ ಅವರು ಹೋಗೋದಿಲ್ಲಂತೆ ಈ ಟ್ರಿಪ್ಗೆ, ಉಳಿದವರೆಲ್ಲ ಹೋಗ್ತಿದಾರಂತೆ. ಒಟ್ಟಿನಲ್ಲಿ ಈ ರೀತಿ ಫೈರ್ ಫೈಟಿಂಗ್ನಲ್ಲಿ ಡಿ ಕೆ ಶಿವಕುಮಾರನ್ನ ಸುಸ್ತೆಬ್ಬಿಸಿ ಬಿಡಬೇಕು ಅಂತ ನಿರ್ಧರಿಸಿಕೊಂಡಂಗೆ ಇವ್ರು ಕಾಣಿಸ್ತಾ ಇದೆ. ಇದು ಮಾಹಿತಿ ಅಲ್ಲ, ಇದು ಬಂದಿರೋ ಮಾಹಿತಿ ಅಲ್ಲ, ಹೇಳಿಕೆ. ಇದು ಸ್ವತಃ ಶಾಸಕರ ಹೇಳಿಕೆ. ಕೇಳಿಸ್ಕೊಳ್ಳಿ ಒಮ್ಮೆ. ಯಾರು ಸರ್? ನಾವು 15 ಜನ ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೆ. ಸಚಿವರು ಇರ್ತಾರೆ, ಸಚಿವರು ಇರ್ತಾರೆ. ಇಲ್ಲ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಶಾಸಕರು ಅಷ್ಟೇ. ಇಲ್ಲ, ಯಾವಾಗ ಟಿಕೆಟ್ ಸಿಗ್ತೈತಿ ಹೋಗೋದು. ಈಗ ದುಬೈಗೆ ಹೋಗ್ತಾ ಇದ್ದೆ. ಯಾರು ಸರ್? ನಾವು 15 ಜನ ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೆ. ಸಚಿವರು ಇರ್ತಾರೆ, ಸಚಿವರು ಇರ್ತಾರೆ. ಇಲ್ಲ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಶಾಸಕರು ಅಷ್ಟೇ. ಇಲ್ಲ, ಯಾವಾಗ ಟಿಕೆಟ್ ಸಿಗ್ತೈತಿ ಹೋಗೋದು. ನಮ್ಮ ಬೆಳಗಾವಿ ರಿಪೋರ್ಟರ್ ಅನಿಲ್ ಕಾಜ್ಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ. ಅನಿಲ್, 15 ಶಾಸಕರ, ಬಟ್ ಶಾಸಕರನ್ನೂ ಸೇರಿಸಿ 15 ಜನನ? ಯಾರ್ಯಾರು ಇರಬಹುದು ಶಾಸಕರು? ಆಫ್ ದಿ ರೆಕಾರ್ಡ್ ಏನಾರು ಹೆಸರು ಹೇಳಿದ್ರ ಇಂತಿಂಥವ್ರು ಬರ್ತಿದ್ದಾರೆ ಅಂತ? ಹೌದು ಅಜಿತ್, ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಡಿನ್ನರ್ ಪೊಲಿಟಿಕ್ಸ್ ಇತ್ತು, ಈಗ ಅದು ಟೂರ್ ಪೊಲಿಟಿಕ್ಸ್ ಆಗಿ ಪರಿವರ್ತನೆ ಆಗ್ತಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಸಂಘರ್ಷ ಇದ್ದಿದ್ದು ಫಸ್ಟಿನಲ್ಲ, ಕಳೆದ ಹಲವು ವರ್ಷಗಳಿಂದ ಇರುವಂಥದ್ದು. ಆದರೆ ಈಗ ಅದು ದಿನ ಕಳೆದಂತೆ ತಾರಕಕ್ಕೆ ಏರ್ತಿರುವಂಥದ್ದು. ಈಗ ಡಿನ್ನರ್ ಪಾಲಿಟಿಕ್ಸ್ಗೆ ಯಾವಾಗ ಬ್ರೇಕ್ ಬಿತ್ತು, ಈಗ ಮತ್ತೆ ಟೂರ್ ಪಾಲಿಟಿಕ್ಸ್ ಮಾಡೋಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ತಂತ್ರವನ್ನು ಹೆಣೆದಿರುವಂಥದ್ದು. ಅದಕ್ಕೆ ಆ ಮೂಲಕ ಯಾರಿಗೆ ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಡೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರ ಆಪ್ತ ಶಾಸಕ ಆಸಿಫ್ ಸೇಠ್ ಅವರೇ ಸ್ವತಃ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾವು 15ಕ್ಕೂ ಅಧಿಕ ಶಾಸಕರು ದುಬೈಗೆ ಹೋಗ್ತಾ ಇದ್ದೀವಿ, ಈಗಾಗಲೇ ಫ್ಲೈಟ್ ಟಿಕೆಟ್ ಬುಕ್ ಅನ್ನು ಮಾಡ್ತಾ ಇದ್ದೀವಿ. 21ರ ಸಮಾವೇಶದ ನಂತರ ಅಂದರೆ ಜನವರಿ ಎಂಡ್ ಇಲ್ಲಾಂದರೆ ಫೆಬ್ರವರಿ ಮೊದಲ ವಾರದಲ್ಲಿ ನಾವು ಹೋಗ್ತೀವಿ ಪ್ರವಾಸಕ್ಕೆ ಅಂತೇಳಿ ಹೇಳಿಕೆಯನ್ನು ನೀಡಿರುವಂಥದ್ದು. ಆದರೆ ಆಫ್ ದ ರೆಕಾರ್ಡ್ ನಮಗೆ ಬಂದ ಮಾಹಿತಿ ಪ್ರಕಾರ ಉತ್ತರ ಕರ್ನಾಟಕದ 30ಕ್ಕೂ ಅಧಿಕ ಶಾಸಕರು ದುಬೈಗೆ ಹೋಗ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರ ಆಪ್ತರು ಅಂತೇಳಿ ಕೂಡ ಮಾಹಿತಿ ಬಂದಿರುವಂಥದ್ದು. ಹೀಗಾಗಿ ಮತ್ತೆ ಬಣೆ ಬಡದಾಟೇನಿದೆ, ಮತ್ತಷ್ಟು ತಾರಕಕ್ಕಿರುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಜಿತ್, ಎಸ್, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆ. ಪ್ರಶಾಂತ್, ಮತ್ತಿನ್ನು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ಬೇಕು, ಬೇಡ ಅಂತ ಹೇಳ್ರಿ ಅವರಿಗೆ ಅಂತ ಹೇಳಿಸ್ಬೇಕು. ಒಟ್ಟಿನಲ್ಲಿ ಈ ಫೈರ್ ಫೈಟಿಂಗ್ನಲ್ಲಿ ಡಿ ಕೆ ಶಿವಕುಮಾರನ್ನು ಸುಸ್ತೆಬ್ಬಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಇವರು ಅಂತ. ಇಡೀ
ಈ ಒಟ್ಟು ಸತೀಶ್ ಜಾರಕಿಹೊಳಿ ಅವರ ಪಾಲಿಟಿಕ್ಸನ್ನು ಗಮನಿಸಿದಾಗ ಅವರು ಡಿ ಕೆ ಶಿವಕುಮಾರನ್ನು ಆನ್ ಟೋಸ್ ಮೇಲೆ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೀವು ನಿನ್ನೆ ಕೂಡ ನಾವಿಬ್ಬರು ಮಾತನಾಡಿದ್ವಿ. 2 ಹೆಜ್ಜೆ ಹಿಂದಿಡ್ತಾರೆ ಹೈಕಮಾಂಡ್, 2 ಹೆಜ್ಜೆ ಮುಂದಿಡ್ತಾರೆ ಹೈಕಮಾಂಡ್ ಹೇಳುತ್ತೆ, 1 ಹೆಜ್ಜೆ ಹಿಂದಿಡ್ತಾರೆ, ಮತ್ತೆ 2 ಹೆಜ್ಜೆ ಮುಂದೆ ಹೋಗ್ತಾರೆ. ಹಾಗೆ ಸತೀಶ್ ಜಾರಕಿಹೊಳಿ ನನಗನ್ಸುತ್ತೆ ನೋಡಿ, ಅವರು 1 ವರ್ಷದ ಹಿಂದೆ ಮೈಸೂರು ದಸರಾಗೆ ಶಾಸಕರನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೊರಟಿದ್ರು. ಹೌದು, ಈಗ ಹೇಳ್ತಿದ್ದಾರೆ ಇಲ್ಲ ಅವಾಗ ಒಂದು ದುಬೈ ಪ್ರವಾಸ ಪ್ಲಾನ್ ಆಗಿತ್ತು. ನಂತರ ಬೇಡ ಅಂದ್ಮೇಲೆ ಮೈಸೂರಿಗೆ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನಿಂದ ಹೇಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇದೆಲ್ಲವೂ ನಡೀತಾ ಇರೋದು ಯಾವಾಗ? ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರೂ ಕೂಡ ಒಂದು ಬಹಿರಂಗ ಹೇಳಿಕೆ ಕೊಡಬೇಡಿ, ಅನಗತ್ಯ ಸಭೆಗಳನ್ನು ನಡೆಸಬೇಡಿ, ಪಾರ್ಟಿ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಹೇಳುವಾಗ ಯಾಕೆ ಸತೀಶ್ ಜಾರಕಿಹೊಳಿ ಮುಖ್ಯ ಆಗ್ತಾರೆ? ಜೊತೆಗೆ ಪರಮೇಶ್ವರ್ ಹೇಳಿಕೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಸಂಚಲನ ತುಂಬ ಸೃಷ್ಟಿಸುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆ ಸತೀಶ್ ಜಾರಕಿಹೊಳಿ ಮುಖ್ಯ ಆಗ್ತಾರೆ? ಏಕೆಂದರೆ ಸತೀಶ್ ಜಾರಕಿಹೊಳಿ ಅವರ ತಂತುಗಳು ಕೇವಲ ಕಾಂಗ್ರೆಸ್ನಲ್ಲಿ ಇಲ್ಲ. ಅವು ಅಲ್ಲಿ ಅವರು ಹಿಂದೆ 2 ಸಹೋದರರಿದ್ದಾರೆ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಇದ್ದಾರೆ. ಅವರ ತಂತುಗಳು ಬಿ ಜೆ ಪಿಯ ಹೈಕಮಾಂಡ್ ಜೊತೆಗೆ, ಆ ಕಡೆ ದೇವೇಂದ್ರ ಫಡ್ನವೀಸ್ ಜೊತೆಗೆ, ಈ ಕಡೆ ಅಮಿತ್ ಶಾ ಅವರ ಜೊತೆಗೂ ಕೂಡ ಆ ತಂತುಗಳು ಜೋಡಣೆ ಆಗಿವೆ. ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ ಏನೇ ಮಾಡಿದರೂ ಕೂಡ ಅದು ಕಾಂಗ್ರೆಸ್ನಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಒಂದು ಲಿಮಿಟೇಷನ್ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಾಟ್ ಇನ್ ಎ ವೆರಿ ಪವರ್ಫುಲ್ ಪೊಸಿಷನ್ ನವೇಡೇಸ್. ಇಲ್ಲಪ್ಪ ನೀವು ಇದನ್ನು ಮಾಡ್ಲಿಕ್ಕೆ ಕೂಡುದು ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿಲ್ಲ. ಕರೆಕ್ಟ್. ಹೇಳಿದ್ರೂ ಕೂಡ ಸತೀಶ್ ಜಾರಕಿಹೊಳಿ ಇದನ್ನು ಮಾಡ್ತಾ ಇರೋದು ನೋಡಿದರೆ ನಾಳೆ ನಾನು ಯಾವುದೇ ಹಂತಕ್ಕೆ ಹೋಗ್ಲಿಕ್ಕೆ ತಯಾರು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು? ಕಾಂಗ್ರೆಸ್ ಹೈಕಮಾಂಡ್ ಮಾತುಕತೆಗೆ ಬರಲಿ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳಬೇಕು ಅಂತಕ್ಕಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವ್ರಿಗೂ ಕರೆದು ಹೇಳಲಿ ಅಂತಕ್ಕಂಥ ಉದ್ದೇಶವೂ ಕೂಡ ಇರ್ಬೋದು. ಇದರ ಒಂದು ಅಂಶ ಸ್ಪಷ್ಟವಾಗ್ತಾ ಇದೆ. ಒಂದು ಕಡೆ ನೋಡಿ, ಮೊದಲು ಡಿ ಕೆ ಶಿವಕುಮಾರ್ ಅಫೆನ್ಸಿವ್ ಆಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಈಸ್ ಆಲ್ವೇಸ್ ಪ್ಲೇಡ್ ಅಗ್ರೆಸಿವ್ ಪಾಲಿಟಿಕ್ಸ್. ಅವ್ರು ಅಫೆನ್ಸಿವ್ ಆಡ್ತಾ ಇದ್ರು. ಈಗ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಳ್ಳೋದಿದೆ, ಅವ್ರು ಬಹಳ ಡಿಫೆನ್ಸಿವ್ ಆಡ್ತಾ ಇದ್ದಾರೆ. ಕುತ್ಕೊಳ್ಳೋದು ನೀವಲ್ವಾ, ನಾನು ಯಾಕೆ ಡಿಫೆನ್ಸಿವ್ ಆಡಬೇಕು ಅಂತ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ, ಮಹದೇವಪ್ಪ, ರಾಜಣ್ಣ, ಪರಮೇಶ್ವರ್ ಅಫೆನ್ಸಿವ್ ಆಡ್ತಾ ಇದ್ದಾರೆ. ಇದರಲ್ಲಿ ಹೈಕಮಾಂಡ್ ಇದನ್ನು ಹೇಗೆ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಫಾರ್ಮುಲಾ ತರುತ್ತೆ, ಅಥವಾ ಫಾರ್ಮುಲಾ ತರದೇ ಇಲ್ಲ ನಾಳೆ ನೀವು ಗುದ್ದಾಡ್ಕೊಳ್ರಪ್ಪ ಶಾಸಕರ ಬೆಂಬಲ ಯಾರಿಗಿದೆ ಹಾಗೆ ನಿರ್ಣಯ ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳುತ್ತಾ? ಹಾಗೆ ಹೇಳಿದರೆ ಇದರ ರಿಪರ್ಕೇಷನ್ಸ್ ಏನು, ಮುಂದೇನಾಗಬಹುದು? ಡಿ ಕೆ ಶಿವಕುಮಾರ್ ಈಗಾಗಲೇ ಒಂದ್ಸಲ ಹೇಳಿದ್ರು, ಶಾಸಕರ ಬೆಂಬಲ ಎಷ್ಟು ಶಾಸಕರು ಯಾರ ಕಡೆ ಅದನ್ನೇನು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ದಟ್ ಈಸ್ ಹಿಸ್ ಮೈನಸ್ ಪಾಯಿಂಟ್. ಎಸ್, ಎಕ್ಸಾಕ್ಟ್ಲಿ. ಅವರ ಪ್ಲಸ್ ಪಾಯಿಂಟ್ ಇರೋದು ದಿಲ್ಲಿ. ಅವರ ಪ್ಲಸ್ ಪಾಯಿಂಟ್ ಇರೋದು ಪಾರ್ಟಿ ಸಂಘಟನೆ ಮೇಲೆ ಅವ್ರಿಗಿರ್ತಕ್ಕಂಥ ಒಂದು ಹಿಡಿತ. ಎಸ್. ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರ ಮೈನಸ್ ಪಾಯಿಂಟ್ ಇರೋದು ದಿಲ್ಲಿ, ಬಟ್ ಅವರ ಪ್ಲಸ್ ಪಾಯಿಂಟ್ ಇರೋದು ಶಾಸಕ. ಹಾಗಾಗಿ ನೋಡಿ, ನಿನ್ನೆ ಸತೀಶ್ ಜಾರಕಿಹೊಳಿ ಒಂದು ಡಿ ಕೆ ಏನು ಹೇಳಿದರು, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಶಾಸಕರ ಸಂಖ್ಯೆ ಬಗ್ಗೆ ಅಂತ. ಸತೀಶ್ ಜಾರಕಿಹೊಳಿ ಏನು ಹೇಳಿದರು, ಶಾಸಕರ ಅಭಿಪ್ರಾಯ ಕೇಳ್ಕೊಂಡು KPCC ಅಧ್ಯಕ್ಷ ನೇಮಕ ಮಾಡಿ. ಶಾಸಕರ ಅಭಿಪ್ರಾಯ ಕೇಳ್ಕೊಂಡು ಇವತ್ತಿನವರೆಗೆ KPCC ಅಧ್ಯಕ್ಷ ನೇಮಕಾತಿ ಆಗಿಲ್ಲ. ಹೈಕಮಾಂಡ್ ಯಾರಿಗೆ ಬಯಸುತ್ತೋ ಅವ್ರಿಗೆ KPCC ನೇಮಕಾತಿ ಆಗಿದೆ. ಆದರೆ ಸತೀಶ್ ಜಾರಕಿಹೊಳಿ ಏನು ಹೇಳ್ತಿದ್ದಾರೆ, ಯಾರು ಅಧ್ಯಕ್ಷರಾಗಬೇಕು ಅನ್ನೋದನ್ನು ಶಾಸಕರನ್ನ ಕೇಳಿ ಮಾಡಿ. ತಮ್ಮ ಸ್ಟ್ರೆಂತ್ ಮೇಲೆ ಆಟ ಆಡ್ತಾ ಇದ್ದಾರೆ, ಉಳಿದವ್ರ ವೀಕ್ನೆಸ್ ಮೇಲೆ ಹಿಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.